ಹಾಯ್ ಹಲೋ ನಮಸ್ಕಾರ. ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ ಸೇತುರಾವ್. ದೇಶಾದ್ಯಂತ ಚುನಾವಣಾ ಕಾವು ಏರ್ತಾ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದು ಅರಮನೆಗಳ ನಗರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಹಾಗಾದರೆ ಈ ಬಾರಿ ಮೈಸೂರಿನ ಜನರ ಚಿತ್ತ ಯಾರತ್ತ? ಯಾರ ಮುಖವನ್ನು ನೋಡಿ ಓಟ್ ಹಾಕ್ತಾರೆ? ಒಂದು ಕಡೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಮತ್ತೊಂದು ಕಡೆ ನರೇಂದ್ರ ಮೋದಿ, ಮತ್ತೊಂದು ಕಡೆ ರಾಜವಂಶಸ್ಥ ಯದುವೀರ್ ಒಡೆಯರ್. ಈ ಎಲ್ಲ ವಿಚಾರಗಳಲ್ಲಿ ಯಾವ ವಿಚಾರಕ್ಕೆ ಮೈಸೂರು ಜನ ಪ್ರಾಶಸ್ತ್ಯವನ್ನು ಕೊಡ್ತಾರೆ? ಬನ್ನಿ ಹಾಗಾದರೆ ಇವತ್ತು ಮೈಸೂರನ್ನು ಸುತ್ತಾಡ್ಕೊಂಡು ಬರೋಣ. ಮೈಸೂರಿನ ಜನರ ಮನದಾಳ ಏನು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ. ಮೈಸೂರಿನ ಹಾರ್ಡಿಂಗ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್ನಲ್ಲಿ ನಾನಿದ್ದೀನಿ. ಆಟೋ ಚಾಲಕರು ಸಾಕಷ್ಟು ಜನ ನನ್ನ ಜೊತೆ ಇದ್ದಾರೆ. ಈ ಸರ್ತಿ ಚುನಾವಣಾ ಕಾವು ಹೆಂಗಿದೆ ಅಂತಕ್ಕಂಥದ್ದನ್ನ ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸಾಹೇಬ್ರೆ, ಹೆಂಗ್ ನಡೀತಾ ಇದೆ ಮೈಸೂರಿನಲ್ಲಿ ಎಲೆಕ್ಷನ್? ಸರ್ ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆ. ಈ ಸರ್ತಿ ಯಾರು ಗೆಲ್ತಾರೆ ನಿಮ್ ಪ್ರಕಾರ? ಯದುವೀರ್ ಅವ್ರು ಗೆಲ್ತಾರೆ ಸರ್. ಏನ್ ಕಾರಣ ಅಂದ್ರೆ ಮೋದಿ ಅವರ ಅಭಿವೃದ್ಧಿ ಕೆಲಸಗಳು ಮತ್ತೆ ಅಂತ ದಿಟ್ಟ ನಾಯಕ ಬೇಕು ಅಂದ್ರೆ ಯದುವೀರ್ಗೆ ನಾವು ಓಟ್ ಹಾಕ್ಲೇಬೇಕು. ಅಂದ್ರೆ ನೀವೆಲ್ಲ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕ್ತೀರಾ? ಹೌದು ಸರ್. ಓಕೆ ಸಾಹೇಬ್ರೆ, ತಾವೇನ್ ಹೇಳ್ತೀರಾ? ಯಾರು ಗೆಲ್ತಾರೆ ಮೈಸೂರಲ್ಲಿ? ಮೈಸೂರಲ್ಲಿ ಯದುವೀರ್ ಗೆಲ್ಲೋದು ಸರ್. ಸಿದ್ದರಾಮಯ್ಯನವ್ರ ಜಿಲ್ಲೆ ಇದು. ಹೌದು, ಏನು ಮಾಡಕ್ಕಾಗಲ್ಲ. ಮೋದಿ ಮಕ ನೋಡ್ಲೇಬೇಕು ನಾವು. ಅಭಿವೃದ್ಧಿ ಬೇಜಾನ್ ಮಾಡಿದ್ದಾರೆ ಅವರು. ಹೌದು, ನಮ್ಮ ಮೈಸೂರಿನ ಮಹಾರಾಜರು ಅಂತ ಒಂದ್ ಸ್ವಲ್ಪ ಇದಿದೆಯಾ ನಿಮಗೆ ಪ್ರೀತಿ? ಹೌದು, ಪ್ರೀತಿ ಇದೆ. ಅವರೇ ಇರ್ಬೇಕು. ಅವ್ರ ಜಾಗದಲ್ಲಿ ನಾವು ಇದೀವಿ. ಅವ್ರಿಗೆ ಋಣ ನಾವು ತೀರಿಸಲೇಬೇಕಾಗುತ್ತೆ. ನಮ್ಮ ಮಹಾರಾಜರಿಗೆ ಇದ್ರೆ ಸಾಕು ಸರ್. ನಮ್ಗೆ ಮೋದಿ ಅವ್ರ ಅಭಿವೃದ್ಧಿ ಎಲ್ಲ ಮಾಡೋರೆ. ಅವ್ರಿಗೆ ಕಲೆಕ್ಷನ್ ಇದ್ದೇ ಇರುತ್ತೆ. ನಮ್ಗೇನೋ ನಮ್ಮ ರಾಜ್ಯದಲ್ಲಿ ಅಂದ್ರೆ ನಮ್ಮ ಮೈಸೂರಿನಲ್ಲಿ ನಮ್ಮ ಮಹಾರಾಜರು ನಮ್ಗೆ ಮುಖ್ಯ. ಅಲ್ಲ, ಸಿದ್ದರಾಮಯ್ಯನವ್ರು ಅಷ್ಟೊಂದು ಗ್ಯಾರಂಟಿ ಕೊಟ್ರಲ್ಲಪ್ಪ. ಗ್ಯಾರಂಟಿ ಕೊಟ್ಟಿದ್ರು ನಮ್ಮ ರಾಜ್ಯದ ಮೇಲೆ ಡಿಪೆಂಡ್ ಸರ್. ನಮ್ಗೆ ಫಸ್ಟ್ ಟೈಮ್ ನಿಂತಿರೋದೀಗ ಅವರು. ನಮ್ಗೆ ಮಹಾರಾಜರು ಒಬ್ರು ವಿನ್ ಆಗ್ಬಿಟ್ರೆ ನಮ್ಮ ಮೈಸೂರಲ್ಲಿ ಯಾವಾಗಲೂ ಅಭಿವೃದ್ಧಿ ಆದಂಗೇನೆ ಸರ್. ನಮ್ಗೆ ನೀವು ರಾಜರ ಮುಖ ನೋಡಿ ಓಟ್ ಹಾಕ್ತೀರಾ? ಹಾಗಾದ್ರೆ ನಿಮ್ ಪ್ರಕಾರ ಯಾರು ಮೈಸೂರಿನಲ್ಲಿ? ಯದುವೀರ್ ಸರ್. ಯದುವೀರ್ ಮಹಾರಾಜರು. ಯಾಕೆ, ಏನ್ ಕಾರಣ? ಅವರು ನಮ್ಮ ಮಹಾರಾಜರು ಮತ್ತೆ ಮೋದಿ ಅವರ ಅಲೆ ಅಭಿವೃದ್ಧಿ ಕಾರ್ಯಗಳು, ಅದಕ್ಕೋಸ್ಕರ ಆದ್ರೂ ಮುಖ್ಯಮಂತ್ರಿಗಳು ನಮ್ದು ಈ ಮೈಸೂರು ಜಿಲ್ಲೆಯವರೇ ತಾನೇ. ಮುಖ್ಯಮಂತ್ರಿಗಳು ಫ್ರೀ ಅಂತ ಮಾಡ್ಬಿಟ್ಟು ಆಡೋದ್ರ ತುಂಬಾ ತೊಂದರೆ ಆಗಿದೆ. ಲೇಡೀಸ್ ಅಂತಿದ್ದಾರೆ, ನಾವು ಫ್ರೀ ಕೇಳಿದ್ವಾ ಅಂತಿದ್ದಾರೆ. ನಾವು ಫ್ರೀ ಬಸ್ ಕೇಳಿಲ್ಲ, ನಾವು ಫ್ರೀ ಕರೆಂಟ್ ಕೇಳಿಲ್ಲ, ಅವರೇ ಮಾಡ್ರು ಅಂತ ಹೇಳ್ತಿದ್ದಾರೆ. ಅವ್ರು ತಮ್ಮ ಸೀಟ್ಗೋಸ್ಕರ ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಆಟೋದವ್ರಿಗೆಲ್ಲ ತೊಂದರೆ ಆಯ್ತು. ಅವ್ರು ಯಾರು ಫ್ರೀ ಕೇಳಿಲ್ಲ, ಅವರೇ ಮಾಡ್ಕೊಟ್ಟು ಸೀಟ್ಗೋಸ್ಕರ. ಹಾಗಾದ್ರೆ ಈ ಸರ್ತಿ ಬಿಜೆಪಿ. ಬಿಜೆಪಿ. ಸಾಹೇಬ್ರೆ, ತಾವೇನ್ ಹೇಳ್ತೀರಾ? ಈ ವರ್ಷ ಬಿಜೆಪಿನೇ. ಯಾಕೆ ಅಂತ? ಯಾಕಂದ್ರೆ ಮೋದಿ ಅವ್ರು ಮಾಡಿದಂತ ಅಂತ ಕೆಲಸಗಳು ನಮ್ಗೆ ಬಹಳ ಅಭಿವೃದ್ಧಿ ಐತೆ. ಈಗ ನಮ್ಗೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿನ ನಮ್ಗೆ ಇದು ಮಾಡ್ಕೊಟ್ರು. ಅದರಿಂದ ನಮ್ಗೆ ಬಹಳ ಸಂತೋಷಿಸಿದೆ. ಗೆಲ್ಲದ ಅವರೇ ದೇಶದ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ನಾವು ದೇವರಲ್ಲಿ ಕಳೆಯಿಂದ ಪ್ರಾರ್ಥನೆ ಮಾಡ್ತೇವೆ ಸರ್. ಮೋದಿ ಅವರೇ ಪ್ರಧಾನಿ ಆಗ್ಬೇಕು ಅಂತ. ಓಕೆ, ಆಟೋ ಚಾಲಕರ ಮಾತುಗಳನ್ನ ತಾವೆಲ್ಲ ಗಮನಿಸಿದ್ರೆ ಇಲ್ಲಿ ಎಲ್ಲರೂ ಕೂಡ ಮೋದಿ ಅವರ ಅಭಿವೃದ್ಧಿಯನ್ನು ನೋಡಿ ಓಟ್ ಹಾಕ್ತೀವಿ. ಮೈಸೂರು ಮಹಾರಾಜರು ನಮ್ಮ ಮಹಾರಾಜರು, ಅವ್ರ ಊರಿನಲ್ಲಿ ನಾವಿದ್ದೀವಿ, ಅವ್ರ ಜಾಗದಲ್ಲಿ ನಾವಿದ್ದೀವಿ, ಅವರನ್ನು ನೋಡಿ ಓಟ್ ಹಾಕ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಒಟ್ಟಾರೆ ಹಾರ್ಡಿಂಗ್ ಸರ್ಕಲ್ ಆಟೋ ಚಾಲಕರು ಹೇಳ್ತಾ ಇರ್ತಕ್ಕಂಥ ಅಭಿಪ್ರಾಯ. ಬನ್ನಿ ಹಾಗಾದರೆ ಮುಂದೆ ಮಾರ್ಕೆಟ್ಗೆ ಹೋಗೋಣ. ದೇವರಾಜ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರಿದ್ದಾರೆ, ತಲತಲಾಂತರದಿಂದ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. ಮೈಸೂರಿನ ದೇವರಾಜ ಮಾರ್ಕೆಟಲ್ಲಿ ಇದ್ದೀನಿ ನಾನು. ದೇವರಾಜ ಮಾರ್ಕೆಟ್ ಮಹಾರಾಜರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. 3-4 ತಲೆಮಾರುಗಳಿಂದ ಇಲ್ಲೇ ಇದೇ ಮಳಿಗೆಗಳಲ್ಲೇ ವ್ಯಾಪಾರ ಮಾಡ್ಕೊಂಡಿರ್ತಕ್ಕಂಥ ಮೂಲ ಮೈಸೂರಿನ ನಿವಾಸಿಗಳು ಇರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಜಾಗ. ಒಬ್ಬೊಬ್ಬರನ್ನೇ ನೋಡ್ತಾ ಮಾತಾಡಿಸ್ಕೊಂಡು ಹೋಗೋಣ. ಹೆಂಗಿದೆ ಎಲೆಕ್ಷನ್ ಅಂತ ಅಂದ್ಬಿಟ್ಟು. ಸಾಹೇಬ್ರೆ ನಮಸ್ತೆ. ಹೆಂಗಿದೆ ಎಲೆಕ್ಷನ್ ಮೈಸೂರಲ್ಲಿ? ಈ ಸರಿ ಬಿಜೆಪಿ ಬರ್ತದೆ ಅಂತ ಹೇಳ್ತಾ ಇದೀವಿ. ಓಕೆ, ನೋಡೋಣ. ಇನ್ನು ಇಲ್ಲೊಬ್ರು ವ್ಯಾಪಾರಸ್ಥರಿದ್ದಾರೆ. ಗೌಡ್ರೆ ನಮಸ್ಕಾರ. ಹೆಂಗಿದೆ ಎಲೆಕ್ಷನ್ ಮೈಸೂರಲ್ಲಿ? ಸರ್ ಎಲೆಕ್ಷನ್ ನಮಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಒಟ್ಟಿನಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ನಮ್ಮ ಆಸೆ ಎಲ್ಲ ಕಡೆನೂ ಇರೋದು ಬಿಜೆಪಿ ಬರಬೇಕು ಅಂತ. ನಮ್ಗಳ ಆಸೆ ಇರೋದು. ಬೇರೆಯವ್ರ ಆಸೆ ಅಂತ ಗೊತ್ತಿಲ್ಲ ನಮ್ಗೆ. ಕಾಲದಿಂದ ನಮ್ಗೆ ಬಿಜೆಪಿನೇ. ಬಿಜೆಪಿ ಬರಬೇಕು ಅಂತ. ಅದು ಇರ್ಲಿ ಸಾಯ್ಲಿ ಬದುಕ್ಲಿ ಸೋತೋಲಿ ಬಿಜೆಪಿ ನಮ್ಗ. ನೀವೇನ್ ಹೇಳ್ತೀರಾ ಸಾಹೇಬ್ರೆ? ನಾವು ಹಾಲಿಂದ ಬಿಜೆಪಿನೇ. ಬಿಜೆಪಿ ಬರಬೇಕು ಅಂತ ಆಸೆ ನಿಮಗೆ? ಬರಬೇಕು. ನಮ್ಮ ಸ್ವಲ್ಪ ನಮ್ದು ಇವತ್ತು ನಮ್ಮ ಜನ ಸ್ವಲ್ಪ ಕಂಟ್ರೋಲ್ ಇರಬೇಕು ಅಂದ್ರೆ, ಒಂದು ಭಯ ಭಕ್ತಿ ಇರಬೇಕು ಅಂದ್ರೆ ಮೋದಿ. ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು, ನೀವು ಸಿದ್ದರಾಮಯ್ಯನವರು. ನಾವು ಈಗ ಗೆಲ್ಸಿದ್ದು ಆಯ್ತು, ಅವರು ನೋಡಿದ್ದು ಆಯ್ತು. ಇವಾಗ ಎಂಪಿಲಿ ಬಿಜೆಪಿನೇ ಬರಬೇಕು. ಬಿಜೆಪಿ ಬರಬೇಕು ಅಂತ ಆಸೆ ಇದೆಯಾ ನಿಮಗೆ? ಓಕೆ ಅಮ್ಮ ನಮಸ್ತೆ, ಮಾತಾಡಿ. ಯಾರು ಗೆಲ್ಬೇಕು ಅನ್ಸ್ತಾ ಇದೆ ಎಲೆಕ್ಷನ್ ಅಲ್ಲಿ ಸರ್ತಿ? ಸಿದ್ದರಾಮಯ್ಯನವರು ಕೊಟ್ಟರೆ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆಯಾ? ಅನುಕೂಲ ಆಗಿದೆಯಾ ನಿಮಗೆ? ನಾವು ರೈತರಿಗೆ ಅನುಕೂಲ ಆಗಿದೆ. ನೀವು ಸಿದ್ದರಾಮಯ್ಯನವ್ರ ಮುಖ ನೋಡಿ ಓಟ್ ಹಾಕ್ತೀರಾ, ಕ್ಯಾಂಡಿಡೇಟ್ ಮುಖ ನೋಡಿ ಓಟ್ ಹಾಕ್ತೀರಾ? ಒಟ್ನಲ್ಲಿ ಸಿದ್ದರಾಮಯ್ಯನವ್ರು ಗೆಲ್ಬೇಕು ಅಂತ ಆಸೆ ಇದೆ ನಿಮಗೆ. ನಮಸ್ಕಾರ ಸಾಹೇಬ್ರೆ. ನಿಮಗೇನು ಅನಿಸ್ತಾ ಇದೆ ಮೈಸೂರು ಎಲೆಕ್ಷನ್? ಮೈಸೂರು ಬಿಜೆಪಿ ಯಾವುದೇ ಕಾರಣ ಮಿಸ್ ಇಲ್ಲ, ಬಿಜೆಪಿ ಬರ್ತದೆ. ಕಾರಣ
ಕಾರಣ ಏನಿಲ್ಲ, ಇದೆಲ್ಲ ಬರೀ ಯಾರ ಆಶ್ವಾಸನೆ ಅಷ್ಟೇ. ಇನ್ನೇನು ಯಾರಿಗೂ ಸುಮಾರು ಜನಕ್ಕೆ ಬರ್ತಾ ಇಲ್ಲ ದುಡ್ಡು. ಮಹಾರಾಜರು ಆಗ್ಲಿಂದನು ಅವ್ರ ಹೆಸರು ಹೇಳಿದ್ರೆ ನಮ್ಗೆ ಒಂದು ಸಂತೋಷ. ಬಿಜೆಪಿ ಬರ್ತದೆ. ಮೋದಿ ಮುಖ ನೋಡಿ ಓಟ್ ಹಾಕ್ತೀವಿ. ಮೋದಿ ಮುಖ ನೋಡೇ ಓಟ್ ಹಾಕೋದು ಗುರುಗಳು. ಮೋದಿ ಖಂಡಿತ ಬರ್ತಾರೆ. ನಿಮ್ಗೆ ಏನನ್ಸುತ್ತೆ? ನರೇಂದ್ರ ಮೋದಿ ಬರ್ಬೇಕು ಅಂದ್ರೆ. ಮೈಸೂರಿನಲ್ಲಿ ಎಲೆಕ್ಷನ್ ನಿಂತಿರೋದು ಮಹಾರಾಜರು ಅಂತ ಗೊತ್ತಿದೆಯಾ ನಿಮಗೆ? ಅವರೇ ಗೆಲ್ಲೋದು 2 ಲಕ್ಷದಿಂದ ಗೆಲ್ತಾರೆ. 2 ಲಕ್ಷ ಓಟು, ಅಷ್ಟೊಂದು ಕಾನ್ಫಿಡೆನ್ಸಾ? ನಮಸ್ತೆ ಮೇಡಮ್. ನಿಮ್ಗೆ ಏನನ್ಸುತ್ತೆ ಮೈಸೂರೆಲ್ಲ ಓಟು ಎಲೆಕ್ಷನ್? ಬಿಜೆಪಿ ಬರುತ್ತೆ. ಬಿಜೆಪಿ ಬರುತ್ತೆ ಅನ್ಸುತ್ತೆ. ಮಹಾರಾಜರು ಗೆಲ್ತಾರೆ ಅಂತನಾ? ಗೆಲ್ಬೇಕು ಅಂತನಾ? ಗೆಲ್ಬೇಕು, ಗೆಲ್ತಾರೆ. ಏನ್ ವಿಚಾರಕ್ಕೆ ನಿಮ್ಗೆ ಅವ್ರು ಓಟ್ ಹಾಕ್ಬೇಕು ಅಂತ? ಕಾಂಗ್ರೆಸ್ನವರೆಲ್ಲ ನೋಡ್ತಾ ಇದೀವಲ್ಲ ಇವಾಗ ಗ್ಯಾರಂಟಿಗಳ ಬಗ್ಗೆ ಸ್ವಲ್ಪ ನಡೀತಾ ಇದೆ. ಇಲ್ಲ ಕೆಲವ್ರಿಗೆ, ನಮಗಂತೂ ಏನು ನಾವು ಮಹಿಳೆಯರಿಗಂತೂ ವಿಪರೀತ ಕೊಟ್ಬಿಟ್ಟಿದೀವಿ. ಗ್ಯಾರಂಟಿ ಅಂತಾರೆ, ಏನು ಬರ್ತಾ ಇಲ್ಲ. ನಮ್ಮ ವ್ಯಾಪಾರಸ್ಥರಿದ್ರೆ ತುಂಬಾ ಸೀರಿಯಸ್ ಆಗಿ ವ್ಯಾಪಾರ ಮಾಡ್ತಿದ್ದಾರೆ. ನಮಸ್ತೆ ಇವರೇ, ನೀವೇನ್ ಹೇಳ್ತೀರಾ ಮೈಸೂರು ವ್ಯಾಪಾರದ ಬಗ್ಗೆ, ಮೈಸೂರು ಎಲೆಕ್ಷನ್ ಬಗ್ಗೆ? ಕಾಂಗ್ರೆಸ್ ಏನ್ ಕಾರಣ ಹೇಳಿ, ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬರಬೇಕು? ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ. ಸೊ ನೀವು ಕ್ಯಾಂಡಿಡೇಟ್ ಮುಖ ನೋಡಿ ಓಟ್ ಹಾಕ್ತೀರಾ, ಸಿದ್ದರಾಮಯ್ಯನವ್ರು ನಮ್ಮ ಜಿಲ್ಲೆಯವರು ಅಂತ ಹಾಕ್ತೀರಾ? ಸಿದ್ದರಾಮಯ್ಯನವ್ರಿಗೋಸ್ಕರ ಹಾಕ್ತೀರಾ? ನೋಡಿ ಎಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯವರು ಅಂತಲೂ ಕೆಲವರು ಹೇಳ್ತಾರೆ, ನಾವು ಮೋದಿ ಮುಖ ನೋಡಿ ಓಟ್ ಹಾಕ್ತೀವಿ ಅಂತಾರೆ. ಇನ್ನು ಕೆಲವರು ಇಲ್ಲ ನಾವು ಮಹಾರಾಜರಿಗೆ ಓಟ್ ಹಾಕ್ತೀವಿ ಅಂತಾರೆ. ಇನ್ನು ಸಾಕಷ್ಟು ಜನ ಇದ್ದಾರೆ. ಒಬ್ಬೊಬ್ಬರನ್ನೇ ಹಿಂಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇಲ್ಲಿ ವಿಳ್ಯದೆಲೆ ಮಾರಾಟ ಮಾಡ್ತಿದ್ದಾರೆ. ಅಮ್ಮ ನಮಸ್ಕಾರ. ಅಮ್ಮ, ಈ ಸತಿ ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಎಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ. ಏನ್ ಅನಿಸ್ತಾ ಇದೆ, ಯಾರು ಗೆಲ್ಬೋದು? ಸಿದ್ದರಾಮಯ್ಯನ ಗೆಲ್ಬಹುದು ಅನ್ಸುತ್ತೆ. ಓಕೆ, ಅಂದ್ರೆ ನಿಮಗೆಲ್ಲ ಮನಸ್ಸಿನಲ್ಲಿ ಈಗ ಮಹಿಳೆಯರಿಗೆಲ್ಲ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ? ಹೌದು ಸರ್. ಅಂದ್ರೆ ಈಗ ನೀವು ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯವರು ಅಂತನಾ ಅಥವಾ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀವಿ? ಯಾರಾದ್ರೂ ಆಗ್ಲಿ ಸರ್, ಒಳ್ಳೆ ಕೆಲಸ ಮಾಡೋರು ಮುಂದೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಈ ಸರ್ತಿ ಕಾಂಗ್ರೆಸ್ ಅಭ್ಯರ್ಥಿ ಮೈಸೂರಿನಲ್ಲಿ ಗೆಲ್ತಾರೆ ಅಂತ? ಗೆಲ್ತಾರೆ ಸರ್. ಓಕೆ, ತುಂಬಾ ಜನ ಮಹಿಳೆಯರು ಹೇಳ್ತಾ ಇರೋ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲ್ತಾರೆ, ನಮಗೆ ಗ್ಯಾರಂಟಿ ಯೋಜನೆಗಳು ಸಿಕ್ಕಿದೆ ಅನ್ನೋ ಅಭಿಪ್ರಾಯಗಳೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ. ನಮಸ್ಕಾರ. ಸೊ ಯಾರು ಬರ್ತಾರೆ ಮೈಸೂರಲ್ಲಿ, ಯಾರು ಗೆಲ್ತಾರೆ ಈ ಸರ್ತಿ ಎಲೆಕ್ಷನ್? ನನ್ನ ಪ್ರಕಾರ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಸರ್. ಒಳ್ಳೇದು ಅಂತ ಯಾಕೆ, ಏನ್ ಕಾರಣ? ಎಲ್ಲಕ್ಕೂ ಒಳ್ಳೇದು ಮಾಡಿದ್ರು ಅವರು. ಸಿದ್ದರಾಮಯ್ಯ ಅವರು ಒಳ್ಳೇದು ಮಾಡಿದ್ರು, ಎಲ್ಲ ತನಕ ಒಳ್ಳೇದು ಮಾಡಿದ್ರೆ. ಜನಗಳು ಅದು ಇದು ಅಂತ ಹೇಳ್ತಾರೆ ಅಷ್ಟೇ. ಅವ್ನು ಬಂದ್ರೆ ಒಳ್ಳೇದು ಅನ್ಕೋತೀನಿ ಸರ್ ನಾನು. ಓಕೆ. ಸೊ ಇಲ್ಲೊಬ್ರು ವಯಸ್ಸಾದವರು ಇದ್ದಾರೆ, ಇವ್ರೇನ್ ಹೇಳ್ತಾರೆ ಅಂತ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸರ್. ಮೈಸೂರಿನಲ್ಲಿ ಯಾರು ಗೆಲ್ತಾರೆ ಸರ್? ನಮ್ಮ ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯ. ಕಾಂಗ್ರೆಸ್ ಏನೋ ಒಂದು. ಏನಕ್ಕೆ, ಯಾವ ಕಾರಣಕ್ಕೆ? ಸರ್ ನಾವು ಹುಟ್ಟಿದ ದಿವಸದಿಂದಾನು ಕಾಂಗ್ರೆಸ್. ಓಕೆ, ಅವರೇ ಬರ್ಬೇಕು ಸರ್. ಯಾರೇ ಇದ್ರು ಕಾಂಗ್ರೆಸ್ಗೆ ಓಟು? ಇಲ್ಲ, ನಾವು ಕಾಂಗ್ರೆಸ್ಸೇ ಜಾಸ್ತಿ ಹೋಗೋದು. ಯಾಕಂದ್ರೆ ನಮ್ಗೆ ಒಳ್ಳೇದಾಗೋದು ಕಾಂಗ್ರೆಸ್ ಇಂದ. ಮೈಸೂರಿನಲ್ಲಿ ರಾಜವಂಶಸ್ಥರು ಎಲೆಕ್ಷನ್ ನಿಂತಿದ್ದಾರೆ, ಸಪೋರ್ಟ್ ಇದೆಯಾ ಬಿಜೆಪಿಗೆ? ಬಿಜೆಪಿಗೆ ನಮ್ ಸಪೋರ್ಟ್ ಇಲ್ಲ ಸರ್. ಸಪೋರ್ಟ್ ಇಲ್ಲ. ಓಕೆ, ಕಾಂಗ್ರೆಸ್ಗೆ ಓಟು ಹಾಗಾದ್ರೆ. ಓಕೆ, ಇವ್ರನ್ನ ಮಾತಾಡ್ತೀನಿ. ನಮಸ್ಕಾರ. ತಾವು ಈ ಸರ್ತಿ ಮೈಸೂರಿನಲ್ಲಿ ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ ಅನ್ಸುತ್ತೆ? ನಮಗೆ ಬಿಜೆಪಿ ಬೇಕು. ಬಿಜೆಪಿ. ಯಾರ ಮುಖ ನೋಡಿ ಬಿಜೆಪಿ ಓಟು? ಮೋದಿ ಅವ್ರು ನೋಡ ಅಥವಾ ಇಲ್ಲಿ ನಮ್ಮ ರಾಜವಂಶಸ್ಥರು ನಿಂತಿದ್ದಾರೆ ಅಂತನಾ? ಎರಡೂ ಕಾರಣ. ಬಿಜೆಪಿ ಬರುತ್ತೆ ಅಂತ ನಮ್ಮ ಪ್ರಕಾರ. ಸರ್ ನೀವು? ಸರ್ ಬಿಜೆಪಿ ಸರ್. ಬಿಜೆಪಿ. ಮೋದಿ ಅವರ ಬೇಕಾಗಿರೋದು. ಮೋದಿ ಮುಖ ನೋಡೋ? ಹೌದು ಸರ್. ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರಲ್ವಾ? ಹೌದು, ನಮ್ಗೆ ಮೋದಿ ಬೇಕು. ಹೌದು, ಭಾರತ ಮೇಲೆ ಬರ್ಬೇಕಲ್ಲ, ಹಾಗಾಗಿ ಆ ತರದಲ್ಲಿ ಬಿಜೆಪಿ ಅಭ್ಯರ್ಥಿ. ಹೌದು ಸರ್. ಮೋದಿ ಮುಖ ನೋಡಿ ಯಾರೇ ಕ್ಯಾಂಡಿಡೇಟ್ ಇದ್ರು ಓಟ್ ಹಾಕ್ತೀರಾ? ನಿಜ ಸರ್. ಓಕೆ ಅಮ್ಮ ನಮಸ್ತೆ. ನೀವೇನ್ ಹೇಳ್ತೀರಾ, ಮೈಸೂರಿನಲ್ಲಿ ಯಾರು ಗೆಲ್ತಾರೆ ಈ ಸರ್ತಿ? ಸರ್ ನನ್ನ ಪ್ರಕಾರ ರಾಜಮನೆತನದವ್ರು ಗೆದ್ರೆ ಒಳ್ಳೇದು ಅನ್ನಿಸ್ತದೆ. ಯಾಕೆ ಅಮ್ಮ? ಯಾಕೆ ಅಂತಂದ್ರೆ ನೋಡೋಣ, ಇಷ್ಟು ವರ್ಷ ಎಲ್ಲರೂ ಬಂದಿದ್ದಾರೆ, ನಮ್ಗೇನಾದ್ರೂ ಒಳ್ಳೆ ಸರ್ಕಾರ ಬರಬೇಕು, ಒಳ್ಳೆ ವ್ಯಕ್ತಿ ಬರಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಸರ್. ಬಡವರಿಗೆ ಎಲ್ಲ ಒಂದೇ ತರ. ಈ ಹಿಂದೆ 2 ಟರ್ಮ್ ಪ್ರತಾಪ್ ಸಿಂಹ MP ಆಗಿದ್ರು, ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಪರವಾಗಿಲ್ಲ ಸರ್, ಮಾಡಿದ್ದಾರೆ. ಪ್ರತಾಪ್ ಸಿಂಹ ಮುಂದುವರಿಸ್ತಾರೆ ಅಂತ? ಇವ್ರು ಮುಂದುವರಿಸ್ತಾರೆ. ಮಾಡ್ಬೇಕು ಸರ್, ಮುಂದುವರಿಸ್ಕೊಂಡು ನಾವು ಅವರು ಎದುರು ಬರಬೇಕು ಅನ್ಕೋತೀವಿ. ಈಗ ಹೆಂಗಸರಿಗೆಲ್ಲ ಸಾಕಷ್ಟು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸರ್ ಒಂದ್ ಹೇಳ ಸರ್, ಅದೆಲ್ರಿಗೂ ತಲುಪಿಲ್ಲ ಸರ್. ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ. ಆಕ್ಚುಲಿ ಅವ್ರು ಕೊಡೋದೇ ನಾವು ಲೈಫ್ ಲಾಂಗ್ ಅದನ್ನೇನು ಬಳಸ್ಕೊಳಕ್ ಆಗಲ್ಲ. ಆದ್ರೆ ನಮ್ಗೆ ಒಳ್ಳೆ ಸರ್ಕಾರ ಬೇಕು ಸರ್, ಒಳ್ಳೆ ಕೆಲಸ ಮಾಡೋರು ಬೇಕು ಅಷ್ಟೇ. ಒಳ್ಳೆ ವ್ಯಕ್ತಿಗಳು ನಿಂತು ಗೆಲ್ಬೇಕು ಸರ್. ಇದು ಮೋದಿ ಪ್ರಧಾನಿ ಆಗ್ಬೇಕು ಅಂತನಾ? ಹೌದು, 100%. ಓಕೆ, ಮೋದಿ ಪ್ರಧಾನಿ ಆಗ್ಬೇಕು ಅಂತಕ್ಕಂತ ಅಭಿಪ್ರಾಯ. ನೀವೇನ್ ಹೇಳ್ತೀರಾ? ಸರ್ ನನಗೆ ಬಿಜೆಪಿನೇ ಬರೀಬೇಕು. ನಮ್ಗೆ ದೇಶ ಮುಖ್ಯ. ನಾವು ಬದುಕಬೇಕು ಅಂದ್ರೆ ಬಿಜೆಪಿ ಬರಬೇಕು. ಅವ್ರು 2,000 ರೂಪಾಯಿ ಕೊಡೋ ಬರುತ್ತೆ, ನಾಳೆ ಹೋಗುತ್ತೆ. ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಯಾರು ನೋಡಿ ಬಿಜೆಪಿ ಓಟ್ ಹಾಕ್ಬೇಕು? ಮೋದಿ ಅವ್ರು ನೋಡಿ ಬಿಜೆಪಿಗೆ ಹಾಕ್ಬೇಕು. ಇಲ್ಲಿ ಮಹಾರಾಜರು ನಿಂತಿದಾರಲ್ಲ, ಇವಾಗ ಮಹಾರಾಜ್ ನೋಡೇ ಓಟ್ ಹಾಕ್ಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಹಾಕ್ಬೋದಾಗಿತ್ತು, ಅವ್ರದ್ದೇನೇನು ಇದಾಗ್ಬಿಟ್ಟಿದೆ, ಅದರಿಂದ ಒಡೆಯರ್ ಕೊಟ್ಟಿದ್ದಾರೆ. ಈಗ ಮೈಸೂರು ರಾಜರು ಒಡೆಯರ್ನೇ ಉಳಿಸ್ಬೇಕು. ಹೌದಾ?
ನೋಡಿದ್ರಿ, ಸಾಕಷ್ಟು ಜನ ಈ ಮಾರ್ಕೆಟಲ್ಲಿ ಮಾತನಾಡಿರ್ತಕ್ಕಂಥದ್ದು. ಎಲ್ಲ ಕಡೆನೂ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಮಟನ್ ಮಾರ್ಕೆಟ್ಗೆ ಹೋಗೋಕ್ಕೂ ಮುನ್ನ ಬೆಲ್ಲದ ಮಂಡಿಗೆ ಬಂದಿದ್ದೀವಿ. ಬೆಲ್ಲದ ಮಂಡಿಯ ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ. ಸರ್, ಯಾರು ಗೆಲ್ಬೋದು ಈ ಸರ್ತಿ ಎಲೆಕ್ಷನಲ್ಲಿ? ಒಡೆಯರು ಸರ್. ಒಡೆಯರು. ಕಾರಣ? ಸರ್ ಅವರು ಮಹಾರಾಜರು. ಓಕೆ. ಇವಾಗ ಅವರು ಜನಸೇವೆ ಮಾಡಬೇಕು ಅಂತ ಇದ್ದಾರೆ. ಅವ್ರು ಬರೋದು ಉತ್ತಮ ಸರ್. ಓಕೆ. ಅಂದರೆ ಈಗ ಒಡೆಯರ್ ಮುಖ ನೋಡಬೇಕಾ BJP ಅಂತನಾ? ಸರ್ ಒಡೆಯರ್ ಮುಖ ನೋಡ್ಬೇಕು, BJP ಅಂತಲ್ಲ ಸರ್. ಒಡೆಯರ್ ಮುಖ ನೋಡಿ ನಾವು ಹಾಕ್ಬೇಕು ಸರ್. ಯಾಕೆಂದ್ರೆ ಅವರು ಇದರಲ್ಲೇ ನಾವು ಜೀವನ ನಡೆಸ್ತಾ ಇದ್ದೀವಿ. ನಮಗೆ ಒಡೆಯಿರ್ಬೇಕು ಸರ್. ಓಕೆ, ಫೈನ್. ಇಲ್ಲಿ ಕೆಲವರು ಇದ್ದಾರೆ, ಮಾತನಾಡ್ತೀನಿ. ಸರ್ ನಮಸ್ಕಾರ. ತಾವೇನು ಹೇಳ್ತೀರಾ, ಯಾರು ಗೆಲ್ಬೇಕು ಸರ್? ನಮ್ಮ ಮಹಾರಾಜರೇ ಬರ್ಬೇಕಂತ ನಮ್ಮ. ಯಾಕೆ ಏನು ಕಾರಣ? ಯಾಕಂದ್ರೆ ಅವ್ರ ಕಡೆಯಿಂದ ನಾವು ಇದು ಒಂದು ಜನಸೇವೆ ನಡೀತಾ ಇದೆ. ಒಂದು ಅವ್ರ ಕೃತಜ್ಞತೆ ನಮ್ಮ ಮೇಲೆ ಇದೆ. ಅವ್ರ ಪರವಾಗಿ ಅಂದ್ರೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆಲ್ಲ ಇದನ್ನ ಬಿಟ್ಟುಕೊಟ್ಟಿದ್ದಾರೆ ಇದರಿಂದ ಅವರೇ ಬರ್ಬೇಕು. ಅಂದ್ರೆ ಮೋದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಡೆಯರ್ ಗೆಲ್ಬೇಕು ಅಂತ. ಅವರು ನಮ್ಮ ಮನೆಯವ್ರ ತಾನೆ ಸರ್. ನಮ್ಮ ಮನೆಯವ್ರ ತಾನೆ, ಮನೆಯವ್ರ ನೋಡ್ತಾನೆ ನೋಡ್ಬೇಕು. ಆ ಪ್ರಕಾರದಿಂದ ಅವರೇ ಬರಬೇಕು ಅಂತ ನಮ್ದು ಇಚ್ಛೆ. ಓಕೆ. ಇದು ಬಹಳ ಚರ್ಚಿತವಾದ ವಿಚಾರ. ಏನಂದ್ರೆ ಮೈಸೂರು ಮಹಾರಾಜರು ಅಥವಾ ಮೈಸೂರು ಒಡೆಯರಂದ ತಕ್ಷಣ ಭಾವನಾತ್ಮಕವಾಗಿ ನಂಟಿರುತ್ತೆ ಎಲ್ರಿಗೂ ಕೂಡ. ಅವರು ನಮ್ಮ ರಾಜರು, ಅವ್ರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಾವು ಅವರಿಂದ ಊಟ ಮಾಡ್ತಾ ಇದ್ದೀವಿ, ಅವ್ರು ಗೆಲ್ಲಬೇಕು ಅಂತಕ್ಕಂಥ ವಿಚಾರ ತುಂಬ ಇದೆ. ಇಲ್ಲಿ ಕೆಲವರು ಇದ್ದಾರೆ, ಮಾತನಾಡಿಸ್ತೀನಿ. ಯಾರು ಗೆಲ್ತಾರೆ ಸರ್ ಮೈಸೂರಲ್ಲಿ ಸರ್? ನಮ್ಮ ಒಡೆಯರೇ. ಕಾರಣ ಅವರೇ ಎಲ್ಲ, ಮೈಸೂರೇ ಅವ್ರದ್ದು. ಅವ್ರು ಬಿಟ್ಬಿಟ್ಟು ಇನ್ಯಾರಿಗಾಗೈತೆ ಸರ್? ಅವ್ರು ಅಲ್ಲ, ರಾಜರಾಗಿದ್ರು ಅನ್ನೋ ಒಂದೇ ಒಂದು ಕಾರಣನ? ಅದೊಂದು ಕಾರಣ. ಅವ್ರು ಇಲ್ಲ, ಅದೊಂದು ಕಾರಣನೇ ಅವ್ರು ಬರಬೇಕು. ಮೋದಿ ಮತ್ತೆ ಅವ್ರ ಮೋದಿ ಮುಖ ನೋಡಿ ಓಟ್ ಹಾಕ್ತೀವಿ. ಇವ್ರು ಸಿದ್ದರಾಮಯ್ಯ ಅವ್ರದ್ದು ಏನು ಅವ್ರ ಸರ್ಕಾರ. ಅವರು ನಿಮ್ಮ ಜಿಲ್ಲೆಯವರೇ ತಾನೇ? ಅವ್ರು ನಮ್ಮ ಜಿಲ್ಲೆಯವರೇ. ಅವ್ರಿಗೋಸ್ಕರ ನಾವು 3 ಜನ ಕೇಳಿದೀವಿ ಅಂತ. ಸಿದ್ದರಾಮಯ್ಯ ಅವರು ಗೆಲ್ಲಬೇಕು ಅಂತ ವ್ಯಕ್ತಿ ಅಂತ ನಾವು MLA ಎಲೆಕ್ಷನಲ್ಲಿ. ಅಂದ್ರೆ ಅವ್ರು ಮಾಡಿರೋದು ಕೆಲಸ ಎಲ್ಲ ಅದ್ಭುತವಾದ ಕೆಲಸ. ಆಮೇಲೆ ಆ ಪಿಂಚಿನಂತ ಹಣನ ಜನಗಳಿಗೆ, ಹ್ಯಾಂಡಿಕ್ಯಾಪ್ಗಳಿಗೆ ಏನು ಕೊಟ್ಟಿಲ್ಲ ಸರಿಗೆ. ದಿನ 106 ಜನ ಅಲ್ಲಿ ತಾಲೂಕು ಆಫೀಸಲ್ಲಿ ನಿಂತ್ಕೋತಾರೆ. ಹ್ಯಾಂಡಿಕ್ಯಾಪ್, ವಯಸ್ಸಾದವರು, ಮಾತ್ರೆಗೆ ಗೀತ್ರೆಗೆ ಅಂತ ಇರ್ತಾರೆ. ಅವ್ರು ಆ ದುಡ್ಡೇ ಕೊಡ್ತಾ ಇಲ್ಲ ಜನಗಳಿಗೆ. ಇನ್ನೇನ್ ಮಾಡಿ ಸರ್ ಅದು. ಹಾಗಾಗಿ ಈ ಸರ್ತಿ ಬಿಜೆಪಿ ನಾವು BJPಗೆ ಹಾಕೋದು ಸರ್. ಓಕೆ, BJPಗೆ ನಮ್ಮ ಓಟು ಅಂತ ಹೇಳ್ತಾ ಇದ್ದಾರೆ ಇವರು. ಒಂದು ನಿಮಿಷ. ಹಣ್ಣಿನ ಹೂವಿನ ವ್ಯಾಪಾರಿ, ಎಲೆಕ್ಷನ್ ಯಾರು ಗೆಲ್ತಾರೆ ಸರ್? BJPನೇ ನಮ್ ಗ್ಯಾರಂಟಿ. ಕಾರಣ ಅಂದ್ರೆ ಸಿದ್ದರಾಮಯ್ಯ ನಮ್ಗೇನು ಇದಿಲ್ಲ, ಅಲ್ಲೋನೇ ಇಲ್ಲ, ಸಹಾಯ ಮಾಡಿಲ್ಲ ಅಂತ. ಸಹಾಯನೇ ಮಾಡಿಲ್ಲ. ಹಾಗಾಗಿ BJPನೇ ನಮ್ಮ ಪಕ್ಕ. ನೀವೇನ್ ಹೇಳ್ತೀರಾ? ನಾವು BJPನೇ ಸರ್. ಏನ್ ಕಾರಣ? ಕಾರಣ ಅಂದ್ರೆ BJP ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದರಿಂದ ಅದೇ ಕಾರಣ. ಮೋದಿ ಮುಖ ನೋಡ? ಇಲ್ಲ ಮಾಮೂಲಿ ಇಲ್ಲ. ಈಗ ಮಹಾರಾಜರು ನಿಂತವ್ರೆ, ಅವರು ಕೆಲಸ ನೋಡೋದು ಮೋದಿ ಮುಖ ಅಲ್ಲ, ಜನಗಳಿಗೆ ಯಾರಿಗೂ ಒಪ್ಪಿಗೆ ಪ್ರತಾಪ್ ಸಿಂಹ ಮಾಡ್ಕೊಟ್ಟಿದ್ದಾನೆ ಹಂಗೆ. ಹೌದಾ? ಹಾಗಾಗಿ BJPಗೆ ಓಟು. BJPನೇ ಓಟು. ಓಕೆ, ಅಭಿಪ್ರಾಯಗಳು. ನಮಸ್ಕಾರ, ನೀವೇನ್ ಹೇಳ್ತೀರಾ, ಯಾರು ಗೆಲ್ಬೋದು ಈ ಸರ್ತಿ? ಸರ್, ಈ ಸರಿ ಎಲೆಕ್ಷನ್ ಟಫ್ ಇದೆ, ಬಟ್ BJP ವಿನ್ ಆಗ್ಲಿ ಅಂತ ಆಶಿಸ್ತೀವಿ. ಕಾರಣ ಮೋದಿ ಅವರು ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದ್ರಿಂದ ಮುಸ್ಲಿಮ್ಸು ಲೈಕ್ ಮಾಡ್ತಾರೆ ಅವ್ರಿಗೆ, ಎಲ್ಲ ಹಿಂದೂ ಉಳಿದವ್ರಿಗೂ ಲೈಕ್ ಮಾಡ್ತಾರೆ, ಎಲ್ಲರೂ ಅವ್ರನ್ನ ಲೈಕ್ ಮಾಡ್ತಾರೆ. ಹಾಗಾಗಿ BJP ಬಂದ್ರೆ ಮತ್ತೆ ಒಳ್ಳೇದಾಗ್ತದೆ ಅಂತ. ಓಕೆ, ಆಯ್ತು.